ಪ್ರಧಾನಿ ನರೇಂದ್ರ ಮೋದಿ ಭಾರತವನ್ನು ಟೀಕಿಸಿದ್ದ ಮಾಲ್ಡೀವ್ಸ್ ತನ್ನ ಬುಡಕ್ಕೆ ಬೆಂಕಿ ಹಚ್ಚಿಕೊಂಡಿದೆ. ಕಂಗಾಲಾಗಿರುವಂತಹ ಮಾಲ್ಡೀವ್ಸ್ 3 ಸಚಿವರ ಅಮಾನತು ಮಾಡಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಇನ್ನೊಂದು ಕಡೆ ಪ್ರವಾಸೋದ್ಯಮವನ್ನೇ ನಂಬಿಕೊಂಡಿರುವಂತಹ ಅಲ್ಲಿನ ಜನರೇ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಪ್ರಧಾನಿ ಮೋದಿಯನ್ನ ಟೀಕಿಸಿ ಮಾಲ್ಡೀವ್ಸ್ ವಿಲವಿಲ. ಭಾರತವನ್ನ ಕೆಣಕಿದ 3 ಮಾಲ್ಡೀವ್ಸ್ ಸಚಿವರು ಅಮಾನತು. ಲಕ್ಷದ್ವೀಪ ಸೌಂದರ್ಯವನ್ನೇ ಹೊದ್ದು ನಿಂತಿರೋ ಅದ್ಭುತ ತಾಣ ಭಾರತದ ದ್ವೀಪ ರಾಷ್ಟ್ರ ಲಕ್ಷದ್ವೀಪಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ರು. ಅಲ್ಲಿನ ಪ್ರವಾಸೋದ್ಯಮದ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಪ್ರಧಾನಿ ಮೋದಿ ಹೆಜ್ಜೆ ಹಾಕಿದ್ದ ಫೋಟೋ ವಿಡಿಯೋಗಳು ಹಲ್ಚಲ್ ಸೃಷ್ಟಿಸಿತ್ತು. ಪ್ರವಾಸ ಮಾಡೋರು ಲಕ್ಷದ್ವೀಪಕ್ಕೆ ಬನ್ನಿ ಅಂತ ಪಿಎಂ ಮೋದಿ ಕರೆ ಕೊಟ್ಟಿದ್ದು ಮಾಲ್ಡೀವ್ಸ್ ರಾಷ್ಟ್ರಕ್ಕೆ ಇರುವೆ ಬಿಟ್ಟಂತಾಗಿದೆ. ಪ್ರಧಾನಿ ಮೋದಿಯನ್ನ ಟೀಕಿಸಿದ್ದ ಮಾಲ್ಡೀವ್ಸ್ ಸಚಿವರು ತಮ್ಮ ಬುಡಕ್ಕೆ ಬೆಂಕಿ ಇಟ್ಕೊಂಡಿದ್ದಾರೆ. ವಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಪ್ರಧಾನಿ ನರೇಂದ್ರ ಮೋದಿಯ ಲಕ್ಷದ್ವೀಪ ಭೇಟಿಯನ್ನ ಟೀಕಿಸಿದ್ದ ಮಾಲ್ಡೀವ್ಸ್ನ 3 ಸಚಿವರಿಗೆ ಗುನ್ನ ಬಿದ್ದಿದೆ. ಭಾರತ ಮತ್ತು ಪ್ರಧಾನಿ ಮೋದಿ ವಿರುದ್ಧ ಮಾಲ್ಡೀವ್ಸ್ ಸಚಿವರು ಮಾಡಿದ ಅಪಮಾನವೇ ಮುಳ್ಳಾಗಿ ಪರಿಣಮಿಸಿದೆ. ಭಾರತೀಯರು ಆಕ್ರೋಶ ಹೊರಹಾಕ್ತಿರೋ ಬೆನ್ನಲ್ಲೇ ಎಚ್ಚೆತ್ತ ಮಾಲ್ಡೀವ್ಸ್ ಸರ್ಕಾರ ಅವಹೇಳನಕಾರಿ ಹೇಳಿಕೆ ನೀಡಿರೋ ಸಚಿವರ ತಲೆದಂಡವಾಗಿದೆ. ಸಚಿವರಾದ ಮರಿಯಮ್ಮ ಶಿಯೂನಾ, ಮಲ್ಶಿಯಾ, ಹಸನ್ ಜಿಹಾನ್ ನನ್ನ ಸರ್ಕಾರ ಅಮಾನತುಗೊಳಿಸಿದೆ. ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮಯೀಜ್ ಪ್ರತಿಕ್ರಿಯಿಸಿದ್ದು ಸಚಿವರ ಹೇಳಿಕೆಗಳು ವೈಯಕ್ತಿಕ ಎಂದಿದ್ದಾರೆ. ಮಾಲ್ಡೀವ್ಸ್ ಪ್ರವಾಸೋದ್ಯಮ ಬುಡಮೇಲೋ ಫಿಕ್ಸ್. ಸಚಿವರ ವಿರುದ್ಧ ಮಾಲ್ಡೀವ್ಸ್ನಲ್ಲಿ ಭುಗಿಲೆದ್ದ ಕಿಚ್ಚು. ಭಾರತವನ್ನ ಕೆಣಕಿರೋ ಮಾಲ್ಡೀವ್ಸ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಸಚಿವರ ಹೇಳಿಕೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಿದ್ದು ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಜೋರಾಗಿದೆ. ಇತ್ತ ಪ್ರವಾಸೋದ್ಯಮ ಬುಡಮೇಲಾಗೋದು ಫಿಕ್ಸ್ ಆಗಿದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಮಾಲ್ಡೀವ್ಸ್ ಹರಸಾಹಸ ಪಡ್ತಿದೆ. ಇನ್ನು ಮಾಲ್ಡೀವ್ಸ್ ಸಂಸದೆ ಇವಾ ಅಬ್ದುಲ್ಲಾ ಕೂಡ ಸಚಿವರ ಇಂಥ ವರ್ತನೆ ನಾಚಿಕೆಗೇಡಿನ ಸಂಗತಿ ಅಂತ ಟೀಕಿಸಿದ್ದಾರೆ. Remarks by the minister are simply just shameful, they're racist, they're spiteful and intolerable. ನಟ ಅಕ್ಷಯ್ ಕುಮಾರ್, ಜಾನ್ ಅಬ್ರಾಹಿಂ, ಸಲ್ಮಾನ್ ಖಾನ್ ನಮ್ಮ ಲಕ್ಷದ್ವೀಪದ ಸೌಂದರ್ಯದ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಕ್ರಿಕೆಟ್ ದೇವರು ಸಚಿನ್ ಕೂಡ ಲಕ್ಷದ್ವೀಪಕ್ಕೆ ಪ್ರವಾಸಿಗರು ಬನ್ನಿ ಎಂದಿದ್ದಾರೆ. ಪ್ರಧಾನಿ ಮೋದಿ ಲಕ್ಷದ್ವೀಪ ಕೆಣಕಿರೋ ಚೀನಾ ಸ್ನೇಹಿತ ಮಾಲ್ಡೀವ್ಸ್ಗೆ ತಕ್ಕ ಶಾಸ್ತಿ ಆಗೋದು ಗ್ಯಾರಂಟಿ. ಇತ್ತ ಭಾರತ ಮಾಲ್ಡೀವ್ಸ್ ನಡುವೆ ಪ್ರವಾಸೋದ್ಯಮದ ಸಂಘರ್ಷಕ್ಕೆ ಕಾರಣವಾಗಿದೆ. ಪ್ರವಾಸೋದ್ಯಮ ನಂಬಿರು ಅದೆಷ್ಟೋ ಮಂದಿ ಕಂಗಾಲಾಗಿದ್ದು ಮಾಲ್ಡೀವ್ಸ್ ಸಚಿವರ ವಿರುದ್ಧವೇ ಬೆಂಕಿ ಉಗುಳುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.